ನಮಸ್ಕಾರ. ಬನ್ನಿ ಇವತ್ತು ಒಂದು ಭಯಾನಕ ಕಥೆಯೊಳಗೆ ಇಳಿದು ಹೋಗೋಣ. ಜಂಗಲ್ ಮಹಲ್ ದಿ ಅವೇಕನಿಂಗ್ ಅನ್ನೋ ಸಿನಿಮಾದ ಕಥೆಯನ್ನ ಇವತ್ತು ಬಿಡಿಸಿ ನೋಡೋಣ. ಗೊತ್ತಾ, ಇದು ಬರೀ ದೆವ್ವಭೂತದ ಕಥೆಯಲ್ಲ. ಇದರಲ್ಲಿ ಸೇಡು, ಹತಾಶೆ, ಭಯ ಹೀಗೆ ಪ್ರತಿಯೊಂದು ಇಮೋಷನ್ ಕೂಡ ಇದೆ. ಸೊ ರೆಡಿಯಾಗಿ, ಯಾಕಂದ್ರೆ ಈ ಕಥೆ ನಿಮ್ಮನ್ನ ಸ್ವಲ್ಪ ದಿನ ಕಾಡಿದ್ರೂ ಕಾಡಬಹುದು. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನೀವು ದಟ್ಟ ಕಾಡಲ್ಲಿ ದಾರಿ ತಪ್ಪಿ ಹೋಗಿದ್ದೀರಿ. ನಿಮ್ಗೆ ಉಳ್ಕೊಳ್ಳೋಕೆ ಸಿಕ್ಕಿರೋ ಒಂದೇ ಒಂದು ಜಾಗ ಆ ಕಾಡಿನ ಕ್ರೂರ ಪ್ರಾಣಿಗಳಿಂತಾನೋ ಡೇಂಜರಸ್ ಆಗಿದ್ರೆ? ಅಬ್ಬಾ, ಈ ಸಿನಿಮಾದ ಇಡೀ ಕತೆ ನಿಂತ್ರೋದೆ ಈ ಎದೆ ನಡಗಿಸೋ ಯೋಚನೆ ಮೇಲೆ. ಎಲ್ಲವೂ ಶುರುವಾಗಿದ್ದು ಒಂದು ಆರ್ಡಿನರಿ ಕ್ರಿಪ್ನ ತರನೇ. ಒಂದಷ್ಟು ಫ್ರೆಂಡ್ಸ್, ಮಜಾ, ಜರ್ನಿ. ಆದ್ರೆ ವಿಧಿಯ ಲೆಕ್ಕಾಚಾರನೇ ಬೇರೆ ಇತ್ತು. ಕೆಲವೇ ಗಂಟೆಗಳಲ್ಲಿ ಅವರ ಈ ಖುಷಿಯಾದ ಪ್ರಯಾಣ ಒಂದು ಬದುಕಿಗಾಗಿ ಹೋರಾಟವಾಗಿ ಬದಲಾಗುತ್ತೆ. ಕತೆಯ ಮೇನ್ ಕ್ಯಾರೆಕ್ಟರ್ಸ್ ಅಂದ್ರೆ 5 ಜನ ಫ್ರೆಂಡ್ಸ್: ಸಂಜೀವ್, ಜಾಯ್, ಮರಿಯಾ, ಡ್ಯಾನಿ ಮತ್ತೆ ನೀಲಿಮಾ. ಇವರೆಲ್ಲ ನಿಗೂಢವಾದ ಜಂಗಲ್ ಮಹಲ್ ಕಾಡಲ್ಲಿ ಕಾರ್ನಲ್ಲಿ ಹೋಗ್ತಿದ್ದಾಗ ಸಡನ್ ಆಗಿ ಟೈರ್ ಬ್ಲಾಸ್ಟ್ ಆಗತ್ತೆ. ಸುತ್ತಮುತ್ತ ಯಾರೂ ಇಲ್ಲ, ಕತ್ತಲೆ ಬೇರೆ. ಆಗ ಅವ್ರಿಗೆ ರಾಮೋಧರ್ ಅಂತೊಬ್ಬರ ಲೋಕಲ್ ವ್ಯಕ್ತಿ ಸಿಗ್ತಾನೆ. ಆ ರಾತ್ರಿ ಕಳೆಯೋಕೆ ಅವನು ಹತ್ತಿರದಲ್ಲೇ ಇರೋ ಬ್ರಿಟಿಷರ ಕಾಲದ ಒಂದು ಪಾಳು ಬಿದ್ದ ಗೆಸ್ಟ್ ಹೌಸ್ಗೆ ಕರ್ಕೊಂಡೋಗ್ತಾನೆ. ಆ ಮನೆಯಿಂದ ಹೊರಡುವಾಗ ರಾಮೋಧರ್ ಈ ಮಾತನ್ನ ಹೇಳ್ತಾನೆ. ಅವನ ಧ್ವನಿಯಲ್ಲಿ ಏನೋ ಒಂದು ಆತಂಕ ಇತ್ತು. ಇದು ಸುಮ್ನೆ ಕಾಡೋ ಪ್ರಾಣಿಗಳಿಂದ ಸೇಫ್ ಆಗಿರಿ ಅಂತ ಹೇಳ್ದಾಗಿರ್ಲಿಲ್ಲ. ಬದಲಿಗೆ ಆ ಮನೆಯ ಗೋಡೆಗಳ ಮಧ್ಯೆ ಇರೋ ಅಪಾಯದ ಬಗ್ಗೆ ಕೊಟ್ಟ ವಾರ್ನಿಂಗ್ ತರ ಇತ್ತು. ಅಂದ್ರೆ ನಿಜವಾದ ಡೇಂಜರ್ ಹೊರಗಲ್ಲ, ಒಳಗೇ ಇದೆ ಅನ್ನೋ ಹಾಗೆ. ಸರಿ, ಆ ಮನೆ ಒಳಗೆ ಕಾಲಿಟ್ಟ ಕ್ಷಣದಿಂದಾನೇ ಏನೋ ಸರಿ ಇಲ್ಲ ಅಂತ ಶುರುವಾಗುತ್ತೆ. ಅಲ್ಲಿನ ವಾತಾವರಣನೇ ವಿಚಿತ್ರವಾಗಿರುತ್ತೆ. ಆ ಮನೆಯ ಸೈಲೆನ್ಸೇ ಕಿರಿಚಿದ ಹಾಗೆ ಭಾಸವಾಗುತ್ತೆ. ಮತ್ತೆ ಆ ರಾತ್ರಿ ಆ ಮನೆಯ ಕರಾಳ ರಹಸ್ಯಗಳು ಒಂದೊಂದಾಗೆ ಹೊರಬರಲು ಶುರುವಾಗುತ್ತೆ. ಇದರ ಮೊದಲ ಟಾರ್ಗೆಟ್ ಆಗೋದೇ ಮರಿಯಾ. ನಡುರಾತ್ರಿ ಎಲ್ಲರೂ ಗಾಢ ನಿದ್ರೆಯಲ್ಲಿದ್ದಾರೆ. ಇದ್ದಕ್ಕಿದ್ದಂತೆ ಸಂಜೀವ್ಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ಮರಿಯಾ ನಿದ್ದೆಯಲ್ಲೇ ಮನೆಯಿಂದ ಹೊರಗೆ ನಡ್ಕೊಂಡು ಹೋಗ್ತಿರ್ತಾಳೆ. ಅವಳನ್ನ ತಡೆದು ಕೇಳಿದ್ರೆ ಯಾರೂ ಮಗು ಅಳೋ ಶಬ್ದ ಕೇಳಿಸ್ತೋ, ಅದಕ್ಕೆ ಬಂದೆ ಅಂತಾಳೆ. ಆದ್ರೆ ಆ ಶಬ್ದ ಬೇರೆ ಯಾರಿಗೂ ಕೇಳ್ಸಿರೋದಿಲ್ಲ. ಇದೂ ಆ ಮನೆಯಲ್ಲಿ ಏನೋ ವಿಚಿತ್ರ ನಡೀತಿದೆ ಅನ್ನೋದಕ್ಕೆ ಸಿಕ್ಕ ಮೊದಲ ಸುಳಿವು. ಕೆಲವೇ ಕ್ಷಣಗಳಲ್ಲಿ ಪರಿಸ್ಥಿತಿ ಪೂರ್ತಿ ಕೈಮೀರಿ ಹೋಗುತ್ತೆ. ಮರಿಯಾ ಇದ್ದಕ್ಕಿದ್ದಂತೆ ತನಗೆ ಗೊತ್ತೇ ಇರದ, ಇದುವರೆಗೂ ಕೇಳೇ ಇರದ ಒಂದು ವಿಚಿತ್ರ ಬುಡಕಟ್ಟು ಭಾಷೆಯಲ್ಲಿ ಮಾತಾಡೋಕೆ ಶುರು ಮಾಡ್ತಾಳೆ. ಅವಳ ಕಣ್ಣುಗಳು, ಅವಳ ವಾಯ್ಸ್ ಯಾವುದೋ ಅವಳದಾಗಿರೋದಿಲ್ಲ. ಅವಳ ದೇಹದಲ್ಲಿ ಬೇರೆ ಯಾವುದೋ ಒಂದು ಶಕ್ತಿ ಮಾತಾಡ್ತಿದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಇದನ್ನೇ ಆತ್ಮದ ಆವಾಹನೆ ಅನ್ನೋದು. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ದೇಹದ ಮೇಲಿನ ಕಂಟ್ರೋಲನ್ನೇ ಕಳೆದುಕೊಳ್ಳೋದು. ಈಗ ಮರಿಯಾಳ ದೇಹ ಅವಳ್ದಾಗೆ ಉಳಿದಿಲ್ಲ. ಒಂದು ಆತ್ಮ ನನ್ನನ್ನು ಹಿಡಿದುಕೊಂಡಿದೆ, ಅದ್ ನನ್ನನ್ನ ಬಿಡ್ತಾ ಇಲ್ಲ ಅಂತ ಅವಳು ನರಳುತ್ತಾಳೆ. ತನ್ನ ಫ್ರೆಂಡ್ನ ಈ ಸ್ಥಿತಿ ನೋಡಿ ಉಳಿದವರಿಗೆ ಏನು ಮಾಡ್ಬೇಕು ಅಂತಾನೆ ತೋಚೋದಿಲ್ಲ. ಸರಿ, ಮರಿಯಾಳನ್ನ ಆವರಿಸಿರೋ ಆ ಶಕ್ತಿ ಯಾವುದು? ಅದಕ್ಕೆ ಅವಳೇ ಯಾಕೆ ಬೇಕು? ಆ ಮನೆಯ ಗೋಡೆಗಳ ಹಿಂದೆ ಯಾವ ಕರಾಳ ರಹಸ್ಯ ಅಡಗಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ನಾವು ಆ ಮನೆಯ ರಕ್ತಸಿಕ್ತ ಇತಿಹಾಸದ ಕಡೆಗೆ ಹೋಗ್ತೀವಿ. ಪ್ರತಿಯೊಂದು ದೆವ್ವದ ಕಥೆಯ ಹಿಂದೆ ಒಂದು ನೋವಿನ, ಅನ್ಯಾಯದ ಅಥವಾ ಸೇಡಿನ ಕಥೆ ಇದ್ದೇ ಇರುತ್ತೆ ಅಲ್ವಾ? ಈಗ ರಾಮೋಧರ್ ಆ ಮನೆ ಮತ್ತು ಆ ಇಡೀ ಏರಿಯಾದ ಭಯಾನಕ ಭೂತಕಾಲವನ್ನು ಬಿಚ್ಚಿಡ್ತಾನೆ. ಇದು ಕೇವಲ ಒಂದು ಮನೆಯ ಕಥೆಯಾಗಿ ಉಳಿದಿಲ್ಲ, ಇದು ಇಡೀ ಹಳ್ಳಿಗೆ ತಟ್ಟಿದ ಶಾಪದ ಕಥೆ. ಸ್ನೇಹಿತರಿಗೆ ಏನ್ ಡೌಟ್ ಇತ್ತೋ ಅದು ನಿಜವಾಗುತ್ತೆ. ರಾಮೋಧರ್ ಕೊನೆಗೂ ಸತ್ಯ ಒಪ್ಕೊಳ್ತಾನೆ. ಅವನು ಭಯದಿಂದ ನಡುಕ್ತಾ ಹೇಳ್ತಾನೆ, ಈ ಮನೆ ಅಷ್ಟೇ ಅಲ್ಲ, ಈ ಇಡೀ ಪ್ರದೇಶನೇ ಶಾಪಗ್ರಸ್ತವಾಗಿದೆ. ಈ ಮಾತ್ ಕೇಳಿದ್ಮೇಲೆ ಇನ್ನೂ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ದಾರಿನೇ ಇಲ್ವೇನೋ ಅನ್ಸ್ಬಿಡುತ್ತೆ. ಆ ಶಾಪ ಎಷ್ಟು ಘೋರವಾಗಿದೆ ಅಂದರೆ, ಕಳೆದ 40 ವರ್ಷಗಳಿಂದ ಆ ಹಳ್ಳಿಯಲ್ಲಿ ಒಂದೇ ಒಂದು ಮಗು ಕೂಡ ಹುಟ್ಟಿಲ್ಲ. ಯಾರಾದ್ರೂ ಪ್ರೆಗ್ನೆಂಟ್ ಆದ್ರೆ ಆ ದುಷ್ಟ ಆತ್ಮ ಅವರನ್ನು ಸೂಸೈಡ್ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ಅಂದ್ರೆ ಯೋಚನೆ ಮಾಡಿ, ಒಂದು ಇಡೀ ಜನರೇಷನ್ನೇ ಇಲ್ದ ಹಾಗಾಗಿದೆ. ಈ ಶಾಪ ಒಂದು ಹಳ್ಳಿಯನ್ನೇ ಬಂಜರು ಮಾಡ್ಬಿಟ್ಟಿದೆ. ಈ ಶಾಪದ ಹಿಂದಿರೋ ಕಥೆ ಇದೆಯಲ್ಲ, ಅದು ದ್ರೋಹ ಮತ್ತು ಕ್ರೌರ್ಯದಿಂದ ಕೂಡಿದೆ. ತುಂಬಾ ವರ್ಷಗಳ ಹಿಂದೆ ಒಬ್ಬ ಬ್ರಿಟಿಷ್ ಅಧಿಕಾರಿ, ಅವನ ಹೆಂಡತಿ, ಮಗು ಈ ಮನೆಯಲ್ಲಿ ವಾಸ ಇದ್ರು. ಅವರ ಮನೆಯಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ಹುಡುಗಿ ದುರಾಸೆಗೆ ಬಿದ್ದು ಅಧಿಕಾರಿಯ ಹೆಂಡತಿ ಮತ್ತು ಮಗುವನ್ನ ಕೊಲೆ ಮಾಡ್ತಾಳೆ. ಆದ್ರೆ ಆಕೆಯಾಗ ಪ್ರೆಗ್ನೆಂಟ್ ಆಗಿದ್ಲು. ಆ ಮಗು ಅಧಿಕಾರಿದ್ದೇ ಅಂತ ತಪ್ಪಾಗಿ ತಿಳ್ಕೊಂಡ ಊರಿನ ಜನ ಅವಳಿಗೆ ಊಹಿಸ್ಲು ಆಗದ ಶಿಕ್ಷೆ ಕೊಡ್ತಾರೆ. ಅವಳನ್ನ ಜೀವಂತವಾಗಿ ಸುಟ್ಟಾಕ್ತಾರೆ. ಅಂದಿನಿಂದ ಅವಳ ಸೇಡಿನ ಆತ್ಮ ಆ ಮನೆಯನ್ನು ಬಿಟ್ಟು ಹೋಗಿಲ್ಲ. ನ್ಯಾಯ ಸಿಗೋವರೆಗೂ ಹೋಗೋದು ಇಲ್ಲ ಅಂತ ಕಾಡ್ತಿದೆ. ಈಗ ಸತ್ಯ ಇವರ ಕಣ್ಮುಂದೆ ಇದೆ.
ಇದು ಸುಮ್ನೆ ಒಂದು ದೆವ್ವ ಅಲ್ಲ, ಬದಲಿಗೆ ಅನ್ಯಾಯಕ್ಕೆ ಒಳಗಾಗಿ ಸೇಡು ತೀರಿಸ್ಕೊಳ್ಳೋಕೆ ಕಾಯ್ತಿರೋ ಒಂದು ಆತ್ಮ. ಮರಿಯಾಳನ್ನ ಉಳಿಸ್ಬೇಕು, ಜೊತೆಗೆ ತಾವೂ ಬದುಕುಳಿಬೇಕು ಅಂದ್ರೆ ಅವರ ಆತ್ಮವನ್ನ ಎದುರಿಸಲೇಬೇಕು. ಅವರ ಜೀವನದ ಅತ್ಯಂತ ಭಯಾನಕ ರಾತ್ರಿ ಈಗ ತಾನೇ ಶುರುವಾಗಿದೆ. ಈ ತರದ ದುಷ್ಟಶಕ್ತಿಯನ್ನ ಎದುರಿಸೋಕೆ ನಿಮ್ಮಿಂದ ಆಗಲ್ಲ. ಅದಕ್ಕೆ ಬೇಕು ಅಲೌಕಿಕ ಶಕ್ತಿಗಳ ಬಗ್ಗೆ ತಿಳಿದಿರೋರು. ರಾಮೋದರ್ನ ಸಹಾಯದಿಂದ ಸಂಜೀವ್ ಮತ್ತು ಡ್ಯಾನಿ ಅಘೋರಿಗಳನ್ನ ಹುಡುಕೊಂಡು ಹೋಗ್ತಾರೆ. ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಮೊದಲು ಅದರ ಹುಟ್ಟಿದ ಮಗುವಿನ ಮೂಳೆಗಳನ್ನ ಪತ್ತೆ ಮಾಡ್ಬೇಕು, ಆಮೇಲೆ ಮಂತ್ರಿಸಿದ ದಾರಗಳಿಂದ ಮರ್ಯಾಳ ದೇಹವನ್ನ ಬಂಧಿಸಿ ಆತ್ಮವನ್ನ ಹೊರಹಾಕ್ಬೇಕು. ಇದು ಅವರ ಮುಂದಿರೋ ಒಂದೇ ಒಂದು ದಾರಿ. ಕಥೆಯ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅದೊಂದು ಭಯಾನಕ ಯುದ್ಧದ ತರನೇ ನಡೆಯುತ್ತೆ. ಒಂದು ಕಡೆ ಮರ್ಯಾಳನ್ನ ಉಳಿಸೋಕೆ ಸಂಜೀವ್, ಡ್ಯಾನಿ ಮತ್ತು ಅಘೋರಿಗಳು ಹೋರಾಡ್ತಿದ್ರೆ, ಇನ್ನೊಂದ್ ಕಡೆ ಮರ್ಯಾಳ ದೇಹವನ್ನೇ ತನ್ನ ಆಯುಧ ಮಾಡ್ಕೊಂಡು ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಿರುತ್ತೆ ಆ ಸೇಡಿನ ಆತ್ಮ. ಇಲ್ಲಿ ಯುದ್ಧದ ಭೂಮಿ ಮರ್ಯಾಳ ದೇಹ. ಗೆದ್ರೆ ಅವಳು ಬದುಕ್ತಾಳೆ, ಸೋತ್ರೆ ಎಲ್ರೂ ಸಾಯ್ತಾರೆ. ಆ ರಕ್ತಸಿಕ್ತ ಹೋರಾಟದ ನಂತರ ಏನಾಯ್ತು? ಯಾರ್ ಗೆದ್ರು? ಈ ಭಯಾನಕ ರಾತ್ರಿಯಿಂದ ಯಾರು ಬದುಕಿ ಉಳಿದ್ರು? ಕಥೆಯ ಅಂತ್ಯ ಇದೆಯಲ್ಲ, ಅದು ಗೆಲುವಿನ ಖುಷಿಗಿಂತ ಹೆಚ್ಚಾಗಿ ಕಳ್ಕೊಂಡ ನೋವನ್ನೇ ಜಾಸ್ತಿ ಕೊಡುತ್ತೆ. ಈ ಹೋರಾಟದಲ್ಲಿ ಆ ಫ್ರೆಂಡ್ಸ್ ಗ್ರೂಪ್ ತುಂಬಾನೇ ದೊಡ್ಡ ಬೆಲೆ ತೆರಬೇಕಾಯ್ತು. ಡ್ಯಾನಿ ಮತ್ತು ನೀಲಿಮಾ ಆ ಆತ್ಮಕ್ಕೆ ಬಲಿಯಾಗ್ತಾರೆ. ಜಾಯ್ಗೆ ತುಂಬಾ ಪೆಟ್ಟಾಗಿ ಗಂಭೀರವಾಗಿ ಗಾಯಗೊಳ್ತಾನೆ. ಕೊನೆಗೆ ಮರಿಯಾ ಆತ್ಮದ ಬಂಧನದಿಂದ ಪಾರಾಗ್ತಾಳೆ. ಆದ್ರೆ ತನ್ನ ಫ್ರೆಂಡ್ಸ್ನ ಕಳ್ಕೊಂಡ ಸಂಜೀವ್ ಆ ಹಳ್ಳಿಯಲ್ಲಿ ಒಂಟಿಯಾಗಿದ್ದ ರಾಮೋಧರ್ ಜೊತೆ ಆ ಶಾಪಗ್ರಸ್ತ ಜಾಗವನ್ನ ಶಾಶ್ವತವಾಗಿ ಬಿಟ್ಟು ಹೊರಡ್ತಾನೆ. ಅವರು ಆ ಮನೆಯಿಂದ ಫಿಸಿಕಲ್ ಆಗಿ ಹೊರಗೆ ಬಂದಿರ್ಬೋದು, ಆದ್ರೆ ಅವರ ಮನ್ಸಿನೊಳಗೆ ಉಳಿದಿರೋ ಆ ಭಯಾನಕ ನೆನಪುಗಳಿಂದ, ಆ ಶಾಪದ ಕಪ್ಪು ನೆರಳಿನಿಂದ ಅವರು ಎಂದಾದ್ರೂ ಪಾರಾಗೋಕ್ ಸಾಧ್ಯನಾ? ಕೆಲವು ಜಾಗಗಳನ್ನ ನಾವು ಬಿಟ್ಟು ಬರಬಹುದು, ಆದ್ರೆ